ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆದಿ ಅವರು ಕಾಲೇಜ್ಗೆ ಹೋಗೋದಕ್ಕೋಸ್ಕರ ಕ್ಯಾಬ್ನ ಬುಕ್ ಮಾಡ್ತಿದ್ದಾರೆ. ಆದರೆ ಕ್ಯಾಬ್ ಬುಕ್ ಆಗ್ತಿರೋದಿಲ್ಲ. ಏನಾಯಿತು ಅಂತ ಕೇಳಿದ್ರೆ, ಈ ಬ್ಯುಸಿ ಅವರ್ಸ್ ಅಲ್ಲ, ಅದಕ್ಕೋಸ್ಕರ ಬುಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಸರಿ ತಾತ, ಆದಿ ನೀನು ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡೆ ಬಾ, ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು, ಆದಿ ನೀನು ಒಂದು ಕೆಲಸ ಮಾಡು, ನೀನು ಲಕ್ಷ್ಮಿ ಜೊತೆ ಬಸ್ಸಲ್ಲೇ ಹೋಗ್ಬಿಡು ಅಂತ ಹೇಳ್ತಾರೆ. ಏನು ನಾನು ಬಸ್ಸಲ್ಲಿ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಆದಿ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು, ಬಿಡಿ ತಾತ, ಇಲ್ಲಿಂದ ಸೀಟ್ ಸಿಕ್ಕಿಲ್ಲ ಅಂತಂದರೆ ನಿಂತ್ಕೊಂಡೇ ಬಸ್ಸಲ್ಲಿ ಕಾಲೇಜ್ಗೆ ಹೋಗಬೇಕು, ಅಷ್ಟೊಂದು ಎನರ್ಜಿ ಆದಿಗಿರ್ಬೇಕಲ್ವಾ, ಬೇಡ ಬಿಡಿ ತಾತ, ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಆದಿ ಅವರು, ಏನು ನೀನು ನನ್ನ ಎನರ್ಜಿ ಬಗ್ಗೆನೇ ಮಾತಾಡ್ತೀಯ, ನೀನು ನನಗೆ ಬಸ್ಸಲ್ಲಿ ಹೋಗೋದಕ್ಕೆ ಆಗುತ್ತೆ, ಆದರೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಬಿಡು ಆದಿ, ಸರಿ ಆಯಿತು, ನಾನು ಹೋಗ್ತೀನಿ, ಕ್ಲಾಸ್ ಮಿಸ್ ಆಗಬಾರ್ದಲ್ವಾ, ನಿನ್ನ ಮೇಲಿರೋ ಕಾಳಜಿಗೋಸ್ಕರ ನಾನು ಹೇಳಿದೆ ಅಷ್ಟೇ, ನಿನ್ನಿಷ್ಟ. ಆದರೆ ಬಸ್ಸಲ್ಲಿ ಬರೋದಕ್ಕೂ ಕೂಡ ಒಂಥರ ಬೇರೆ ತಾಕತ್ತು ಬೇಕು, ಯಾಕಂದರೆ ಸೀಟ್ ಸಿಕ್ಕಿಲ್ಲ ಅಂದರೂ ಕೂಡ ಇಲ್ಲಿಂದ ಅಲ್ಲಿವರೆಗೂ ನಿಂತ್ಕೊಂಡು ತಾಳ್ಮೆಯಿಂದ ಬರಬೇಕಲ್ವಾ, ಅಂಥ ತಾಕತ್ತು ಎಲ್ಲರಿಗೂ ಇರುತ್ತಾ ಹೇಳಿ ತಾತ ಅಂತ ಹೇಳ್ತಾರೆ. ಆಗ ಆದಿ ಅವರು, ಏನೇ ನೀನು ನನ್ನ ತಾಕತ್ ಬಗ್ಗೆನೇ ಮಾತಾಡ್ತೀಯಾ, ಸರಿ ಆಯಿತು ಕಣ, ಇವತ್ತು ನಾನು ನಿನ್ನ ಜೊತೆನೇ ಬಸ್ಸಲ್ಲಿ ಬರ್ತೀನಿ, ಅದರಲ್ಲೂ ಸೀಟ್ ಸಿಕ್ಕಿರೂ ಕೂತ್ಕೊಳ್ಳೆ, ನಿಂತ್ಕೊಂಡೇ ಬರ್ತೀನಿ, ನೋಡ್ತಾ ಇರೋ ತಾಕತ್ ಬಗ್ಗೆ ಮಾತಾಡ್ತೀಯಲ್ವಾ, ಗೊತ್ತಾಗುತ್ತೆ ನನ್ನ ತಾಕತ್ತೇನು ಅಂತ ಹೇಳ್ತಾರೆ. ಆಗ ವಿಮಲ ಅವರು, ಏನಾದಿ ನೀನು ಅವಳ ಮಾತನ್ನ ಕಟ್ಕೊಂಡು ಬಸ್ಸಲ್ಲಿ ಹೋಗ್ತೀಯಾ, ರೀ ನೀವು ಇವನನ್ನು ಡ್ರಾಪ್ ಮಾಡಿ ಕಾಲೇಜ್ಗೆ ಅಂತ ಹೇಳ್ತಾರೆ. ಆಗ ಗಿರಿ ಅವರು, ಇಲ್ಲ ಇಲ್ಲ, ಇವನು ಕಾಲೇಜ್ ಇರೋದು ಪೂರ್ವಕ್ಕೆ, ನನ್ನ ಆಫೀಸ್ ಇರೋದು ಪಶ್ಚಿಮಕ್ಕೆ, ನಾನು ಹೋಗೋದ್ರೊಳಗೆ ಮಧ್ಯಾಹ್ನ ಆಗ್ಬಿಡುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು, ನೋಡಪ್ಪ ಗಿರಿ, ನೀನು ಇವರಿಬ್ರು ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ನೀನು ಆಫೀಸಿಗೆ ಹೊರಡು ಅಂತ ಹೇಳ್ತಾರೆ. ಸರಿ ಆಯಿತು, ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಇಬ್ಬರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆದಿ ಮತ್ತು ಲಕ್ಷ್ಮಿನ ಗಿರಿ ಅವರು ಕರ್ಕೊಂಡು ಹೊರಡ್ತಾರೆ. ಈ ಕಡೆ ಶೋಭಿತಾ ಅವ್ರಿಗೆ ಫುಲ್ ಡೌಟ್ ಆಗಿರುತ್ತೆ, ಅಲ್ಲ ಇವರಿಬ್ರು ನಿಜವಾಗ್ಲೂ ಕಿತ್ತಾಡ್ತಿದ್ದಾರೆ, ಮನೆಯವ್ರ ಮುಂದೆ ನಾಟಕ ಮಾಡಿಕೊಂಡು ರೊಮ್ಯಾನ್ಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, ನಾನು ಹೇಗೂ ಇವ್ರನ್ನ ಫಾಲೋ ಮಾಡಿಕೊಂಡು ಚೆಕ್ ಮಾಡ್ಕೊಂಡು ಬರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಈ ಕಡೆ ಸಂಜೀವ ಫ್ಯಾಮಿಲಿಯವರೆಲ್ಲರೂ ಕೂಡ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಜಾಗ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗ್ತಾ ಇರುತ್ತೆ. ಆಗ ಸಂಜೀವ್ ಅವರು ಅಮೃತ ಮತ್ತು ಚಂದ್ರಿ ಮಧ್ಯೆ ಕೂತಿರ್ತಾರೆ. ಅಮೃತ ಅವ್ರಿಗೆ ಹಿಂಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಚಂದ್ರಿ ಪಕ್ಕ ಕೂತ್ಕೊಳ್ತಾರೆ. ಆಗ ಚಂದ್ರಿ ಅವರು, ಅಮ್ಮ ಅಕ್ಕ, ನಿಮ್ಮ ಹತ್ರ ಏನಾದರೂ ಕರೆಂಟ್ ಇದೆಯಾ ಅಂತ ಕೇಳ್ತಾರೆ. ಆಗ ಅಮೃತ ಅವರು ಇಲ್ಲ ಅಂತ ಹೇಳಿದ್ಮೇಲೆ ಆಗ ಚಂದ್ರಿ ಅವರು, ನೋಡಿ ಮಾವನ್ನ ಕರೆಂಟ್ ಇದೆಯೇನೋ ಅನ್ನೋ ಥರ ನನ್ನ ಪಕ್ಕ ಬಂದು ಕೂತ್ಕೊಳ್ತಿದಾರಲ್ಲ ಅಂತ ಹೇಳ್ತಾರೆ. ಆಗ ಕುಮುದವರು, ಹೋಗಲಿ ಬಿಡು ಚಂದ್ರಿ, ಅಟ್ಲೀಸ್ಟು ಸಂಜೀವನಾದರೂ ಬಂದು ಹೆಂಡತಿ ಪಕ್ಕ ಕೂತ್ಕೊಂಡಿದ್ದಾನೆ, ನನ್ನ ಗಂಡನೂ ಇದ್ದಾನೆ ನೋಡಿ, ನನ್ನ ಹಿಂದೆ ಕೂರಿಸ್ಬಿಟ್ಟು ಮುಂದೆ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಮಹೇಶ್ ಅವರು, ಅಯ್ಯೋ ಹಾಗೇನಿಲ್ಲ ಕಣೆ, ದಾರಿ ಗೊತ್ತಾಗಲ್ಲ ಇವ್ರಿಗೆ, ದಾರಿ ಹೇಳಬೇಕಲ್ವ ಅನ್ನೋದಕ್ಕೋಸ್ಕರ ಕೂತ್ಕೊಂಡೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಡ್ರೈವರ್ ಇದ್ದವರು, ನೋಡಿ ಸರ್, ನನಗೆ ದಾರಿ ದೇವಸ್ಥಾನ ಎಲ್ಲನೂ ಕೂಡ ಗೊತ್ತಿದೆ, ಹೋಗಿ ಹಿಂದೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮಹೇಶ್ ಅವ್ರಿಗೆ ಸಿಟ್ಟು ಬರುತ್ತೆ, ನೀನು ನೋಡ್ಕೊಂಡು ಓಡಿಸಪ್ಪ ಅಂತ ಹೇಳ್ತಾರೆ. ಹೀಗೆ ಟರ್ನಿಂಗ್ಸ್ ಕೂಡ ಬರ್ತಾ ಇರ್ತವೆ. ಆಗ ಅಮೃತ ಅವರು ಸಂಜೀವ್ ಅವ್ರ ಮೇಲೆ ವಾಲ್ ಬಿಡ್ತಾರೆ. ಸಾರಿ ಸಂಜೀವ್ ಅವರೇ ಅಂತ ಹೇಳ್ತಾರೆ. ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ. ಇನ್ನೊಂದು ಟರ್ನಿಂಗಲ್ಲಿ ಸಂಜೀವ್ ಅವರು ಕೂಡ ಅಮೃತ ಅವ್ರ ಮೇಲೆ ವಾಲ್ ಬಿಡ್ತಾರೆ. ಒಬ್ಬರು ಸಾರಿ ಕೇಳ್ಕೊಳ್ತಾರೆ. ಆಗ ಡ್ರೈವರು, ಅಲ್ಲ ಸರ್, ನಾನು ಹೇಳಿರೋ ರೋಡಲ್ಲಿ ಹೋಗಿದ್ರೆ ಇಷ್ಟೆಲ್ಲ ಪದ್ಧತಿ ಆಗ್ತಾನೆ ಇರಲಿಲ್ಲ, ನೀವು ಹೇಳಿದ ರೋಡಲ್ಲಿ ಬಂದಿದ್ದಕ್ಕೆ ನೋಡಿ ಎಷ್ಟೆಲ್ಲ ಗುಂಡಿ ಹಳ್ಳ ಅಂತ ಹೇಳ್ತಾರೆ. ಅಯ್ಯೋ ನನಗೇನು ಗೊತ್ತು, ಆವಾಗ ತುಂಬ ಚೆನ್ನಾಗೇ ಇತ್ತು ರೋಡು, ಇವಾಗ ನೋಡಿದ್ರೆ ಹೀಗಾಗಿದೆ ಅಂತ ಹೇಳ್ತಾರೆ. ಆಗ ಕುಮುದವರು, ಅಲ್ಲ ರೀ, ನೀವೇ ಯಾವಾಗ ಬಂದಿದ್ರಿ ಅಂತ ಕೇಳ್ತಾರೆ. ಅಯ್ಯೋ ಅದೇ ಕಣೆ ಚಂದ್ರಿ ನಾಮಕರಣದಾಗೆ, ಅಂದರೆ 19 ವರ್ಷದ ಹಿಂದೆ ಅಂತ ಹೇಳ್ತಾರೆ. 19 ವರ್ಷ, ನನಗೆ 18 ವರ್ಷ ಇನ್ನೂ ಅಪ್ಪ ಅಂತ ಹೇಳಿ ಚಂದ್ರಿ ಹೇಳ್ತಾ ಇರ್ತಾರೆ. ಹೀಗೆ ಮಾತಾಡ್ಕೊಂಡು ನಗಾಡ್ತಿರ್ತಾರೆ. ಈ ಕಡೆ ಆದಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೋಸ್ಕರ ಬಂದು ಕಾಯ್ತಾ ಇರ್ತಾರೆ. ಆಗ ಆದಿ ಅವರು ಫೋನಲ್ಲಿ ಕ್ಯಾಬ್ ಬುಕ್ ಮಾಡ್ತಿರ್ತಾರೆ. ಆಗ ಲಕ್ಷ್ಮಿ ಅವರು, ನೋಡು ಆದಿ, ಫೋನಲ್ಲೇ ಮುಳುಗಬೇಡ, ಬಂದ ತಕ್ಷಣ ಬಸ್ ಹತ್ಕೋಬೇಕು ಅಂತ ಹೇಳ್ತಾರೆ. ಆಗ ಆದಿ ಅವರು, ಹೋಗಿಲ್ಲ, ಯಾರು ಬರ್ತಾರೆ ಬಸ್ಸಲ್ಲಿ, ನಾನು ಕ್ಯಾಬ್ ಬುಕ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಸರಿ ಆಯ್ತಪ್ಪ, ಏನಾದರೂ ಮಾಡ್ಕೊಂಡು ಹೋಗು, ನಿನ್ನಿಷ್ಟ ಅಂತ ಹೇಳ್ತಾರೆ. ಆಗ ಆದಿ ಅವರು, ನೋಡೆ ಇನ್ನು 3 ನಿಮಿಷದಲ್ಲಿ ಕ್ಯಾಬ್ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಡ್ರೈವರು ಫೋನ್ ಮಾಡಿ, ಸರಿ ಸರ್ ಬರ್ತೀನಿ ಅಂತ ಹೇಳ್ತಾರೆ. ಆಗ ಆದಿಗೆ ಫುಲ್ ಖುಷಿ ಆಗುತ್ತೆ, ನೋಡೆ ಕ್ಯಾಬ್ ಬರ್ತಾ ಇದೆ, ಇನ್ನು 3 ನಿಮಿಷದಲ್ಲಿ ಗೊತ್ತಾ ಅಂತ ಹೇಳ್ತಾರೆ. ಅದನ್ನ ಹೇಳ್ಬಿಟ್ಟು ಹಾಗೆ ಲಕ್ಷ್ಮಿಗೆ ಗುದ್ಬಿಡ್ತಾರೆ. ಆಗ ಲಕ್ಷ್ಮಿ ಅವರು, ನೋಡು ಗುದ್ದದೆಲ್ಲ ಇಟ್ಕೋಬೇಡ ಅಂತ ಹೇಳ್ಬಿಟ್ಟು ಆದಿಗೆ ಅವರು ಕೂಡ ಮತ್ತೆ ಗುದ್ಬಿಡ್ತಾರೆ. ಅಲ್ಲ ಕಡೆ, ನಾನು ಇಷ್ಟು ಜೋರ ಗುದ್ದದ್ ನಾನು ನಿನಗೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಜಿಂಗಿಡ್ತಾರೆ. ಆಗ ಲಕ್ಷ್ಮಿ ಅವರು ಕೂಡ ಆದಿಗೆ ಜಿಂಗಿಡ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋಂಥ ಶೋಭಿತಾ, ಅಲ್ಲ ಬಸ್ ಸ್ಟ್ಯಾಂಡಲ್ಲೂ ಬಿಡಲ್ವಲ್ಲ ಇವ್ರು ರೊಮ್ಯಾನ್ಸ್ನ, ಇಲ್ಲಿ ರೊಮ್ಯಾನ್ಸ್ ಮಾಡೋದಕ್ಕೆ ಬಂದುಬಿಟ್ಟು ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಆಗ ಆದಿಗೆ ಸ್ವಲ್ಪ ಹೊತ್ತರಲ್ಲೇ ಮತ್ತೆ ಫೋನ್ ಬರುತ್ತೆ, ನೋಡಿ ಅಲ್ಲಿ ತುಂಬಾ ಟ್ರಾಫಿಕ್ ಇದೆ, ವಿದ್ಯಾಗಿರಿ ಕಾಲೇಜ್ ಹತ್ರ ನಾವು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಬ್ಸು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಏನು ಇದು ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಫುಲ್ ನಗ್ತಾ, ಅದಕ್ಕೆ ಅಪ್ಪ ಹೇಳೋದು, ನಾವೊಂದು ಬಗೆದರೆ ದೈವ ಒಂದೇ ಬಗೆದಂತೆ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಈ ರೂಟಲ್ಲಿ ಆ ರೂಟಲ್ಲಿ ಅಂತ ಯೋಚನೆ ಮಾಡೋ ಬದಲು ನಾನು ಇದೇ ರೂಟಲ್ಲಿ ಹೋಗ್ತೀನಿ ಅಂತ ಫಿಕ್ಸ್ ಆಗಿರ್ತಾರಲ್ಲ, ಬಸ್ಸಲ್ಲಿ ಹೋಗೋದೇ ವಾಸಿ ಅಂತ ಹೇಳ್ತಾರೆ. ಆಗ ಶೋಭಿತವರು, ಏನು ನಾಟಕ ಮಾಡ್ತಾರೆ ಮನೆಯವ್ರ ಮುಂದೆ, ಇವ್ರು ಆಡೋ ನಾಟಕನ ನಮ್ಮಮ್ಮ ನೋಡಬೇಕಾಗಿತ್ತು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ.
ಬಸ್ ಕೂಡ ಬರುತ್ತೆ. ಆಗ ಲಕ್ಷ್ಮಿ ಅವರು, ನೋಡು ನನ್ನ ಸಾರ್ವಜನಿಕ ರಥ ಬಂತು, ನೀನು ಇಲ್ಲಿ ಭಗೀರಥನ ಥರ ಜಪ ಮಾಡಬೇಕಷ್ಟೇ ಅಂತ ಹೇಳ್ತಾರೆ. ಆಗ ಆದಿಯವರು, ಅಲ್ಲ ನಾನು ಈ ಬಸ್ಸಲ್ಲಿ ಬರಬೇಕಾ ಅಂತ ಹೇಳ್ತಾರೆ. ಹೌದು ಬಾ, ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ ಆದಿಯವರು, ಅಲ್ಲ ಇಷ್ಟೊಂದೆಲ್ಲ ರಶ್ ಇದೆ, ನಾನು ಈ ಬಸ್ಸಲ್ಲಿ ಬರಲ್ಲ ಅಂತ ಹೇಳ್ತಿರ್ತಾರೆ. ಆಗ ಲಕ್ಷ್ಮಿ ಅವರು, ಅಯ್ಯೋ ಬಾ ನಾನು ಹತ್ತಿಸ್ತೀನಿ ಅಂತ ಹೇಳ್ಬಿಟ್ಟು ಆದಿ ಕೈನ ಹಿಡ್ಕೊಂಡ್ಬಿಟ್ಟು ಬಸ್ಸಿಗೆ ಹತ್ಸೇ ಬಿಡ್ತಾರೆ. ಇದು ನೋಡ್ರಂತ ಶೋಭಿತಾ, ಅಲ್ಲ ಬಸ್ಸಲ್ಲಿ ಹತ್ತೇ ಬಿಟ್ರಲ್ಲ ಅಂತ ಯೋಚನೆ ಮಾಡಿಕೊಂಡು ಮನೆಗೆ ಹೊರಡ್ತಾರೆ. ಈ ಕಡೆ ಸಂಜೀವ ಫ್ಯಾಮಿಲಿಯವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಕಾರ್ ಡ್ರೈವರು ಕಾರನ್ನು ನಿಲ್ಲಿಸ್ತಾರೆ. ನೋಡಿ ಸರ್, ಇಲ್ಲಿವರೆಗೂ ಅಷ್ಟೇ ಕಾರ್ ಹೋಗೋದು, ಮುಂದಕ್ಕೆ ಆಟೋನ ಹಿಡ್ಕೊಂಡು ಹೋಗಬೇಕು, ಮುಂದಕ್ಕೆ ನಾವು ಹೋಗೋ ಆಗಿಲ್ಲ, ಇಲ್ಲಾಂದರೆ ಫೈನ್ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಎಲ್ಲರೂ ಕೂಡ ಹಿಡ್ಕೊಳ್ತಾರೆ. ನಂತರ ಆಟೋನ ನೋಡ್ತಾರೆ, ಎಲ್ಲರೂ ಕೂಡ ಆಟೋಗೆ ಹತ್ಕೊಳ್ತಾರೆ. ಸಂಜೀವ ಮತ್ತು ಅಮೃತ ಅವ್ರು ಮಾತ್ರ ಹತ್ಕೊಂಡ್ರಲ್ಲ, ತುಂಬಾ ರಶ್ ಆಗಿರುತ್ತೆ, ಇದೇನಪ್ಪ ಇಷ್ಟೊಂದು ರಶ್ ಇದೆ, ಏನು ಮಾಡೋದು, ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸಂಜೀವ್ ಅವ್ರಿಗೆ ಅಮೃತ ಅವ್ರಿಗೆ ಕರೆದ್ಬಿಟ್ಟು, ಸಂಜೀವ್ ಅವರೇ ಇಷ್ಟೊಂದೆಲ್ಲ ರಶ್ ಇದೆ, ನಾವು ತೆಪ್ಪದಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಆಗ ಸಂಜೀವ್ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು, ಅಮ್ಮ ಇಷ್ಟೊಂದು ರಶ್ ಇದೆ, ಅಮೃತ ಅವರು ನಾನು ತೆಪ್ಪದಲ್ಲಿ ಬರ್ತೀವಿ, ನೀವು ಹೋಗಿರಿ ಅಂತ ಹೇಳ್ತಾರೆ. ಆಗ ಮಹೇಶ್ ಅವರು, ಹೇ ಸಂಜೀವ, ತೆಪ್ಪದಲ್ಲಿ ಬಂದರೆ ಅರ್ಧ ಗಂಟೆ ಆಗುತ್ತೆ ಕಣೋ, ಬಂದ್ಬಿಡು, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಕಮೂತ್ ಅವರು ಸರಿಯಾಗಿ ಗುದ್ಬಿಡ್ತಾರೆ, ಸುಮ್ಮನೆ ಹೇರಿ ನೀವು, ಅವರಿಬ್ಬರು ಆರಾಮಾಗಿ ಬರಲಿ ಅಂತ ಹೇಳ್ತಾರೆ. ಆಗ ಸಂಜೀವ ಅಮ್ಮ ಅವರು, ನೋಡು ಸಂಜೀವ, ದುಡ್ಡು ಎಷ್ಟಾರ ಆಗಲಿ, ನೀವಿಬ್ಬರು ಆರಾಮಾಗಿ ಬರ್ರಿ, ಯಾರು ಕೂಡ ಇರಬಾರ್ದು, ಅಮೃತಾಗಿ ಸಂಕೋಚ ಆಗುತ್ತೆ ಸರಿನಾ ಅಂತ ಹೇಳ್ತಾರೆ. ಆಗ ಸಂಜೀವ್ ಅವರು, ಸರಿ ಆಯಿತು ಅಮ್ಮ, ಅಮೃತ ಅವರೇ ಫೋನ್ ಕೊಡಿ, ಫೋನ್ ಬಿದ್ದೋದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಫೋನ್ನ ಕೂಡ ಇಬ್ಬರನ್ನು ಅವ್ರ ಅಮ್ಮನ ಕೈಗೆ ಕೊಡ್ತಾರೆ. ಆದಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಆದಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ, ವಾಲ್ತಾ ಇರ್ತಾನೆ, ಬೇರೆಯವ್ರ ಕಾಲೆಲ್ಲ ತುಳಿತಾ ಇರ್ತಾರೆ. ಆಗ ಆದಿ ಕೂಡ ಬೈಸ್ಕೊಳ್ತಾರೆ. ಆಗ ಲಕ್ಷ್ಮಿ ಅವರು, ಏನಪ್ಪ ಗೊತ್ತಾಯ್ತಾ ನಿನಗೆ, ಎನರ್ಜಿ ಸಾಕಾಗ್ಬಿಡ್ತಾ ಹೇಗೆ ಅಂತ ಹೇಳ್ತಾರೆ. ಆಗ ಆದಿಯವರು, ನನಗೆ ಯಾಕೆ ಎನರ್ಜಿ ಇಲ್ಲ, ನನಗೆ ಎನರ್ಜಿ ಇದೆ ಅಂತ ಹೇಳ್ತಾರೆ. ಆದಿಯವರು ಬೇರೆಯವ್ರ ಕಾಲನ್ನು ತೊಳೆದ್ಬಿಟ್ಟು ಅವ್ರ ಹತ್ರ ಬೈಸ್ಕೊಳ್ತಾರೆ. ಅದನ್ನು ನೋಡ್ಬಿಟ್ಟು ಲಕ್ಷ್ಮಿ ಅವ್ರು ಕೂಡ ನಗ್ತಿರ್ತಾರೆ. ನಗ್ತಿದ್ದಾಳಲ್ಲ ಅಂತ ಕೋಪ ಮಾಡಿಕೊಂಡು ಆದಿಯವರು ಲಕ್ಷ್ಮಿ ಕಾಲನ್ನು ಜೋರಾಗಿ ತುಳಿದ್ಬಿಡ್ತಾರೆ. ಆಗ ಲಕ್ಷ್ಮಿ ಅವರು ಕೂಡ ಆದಿ ಕಾಲನ್ನ ಜೋರಾಗಿ ತುಳಿದು ಬಿಡ್ತಾರೆ. ಅಷ್ಟರಲ್ಲಿ ಕಂಡಕ್ಟ್ರು ಬಂದುಬಿಟ್ಟು ಟಿಕೆಟ್ ಎಲ್ಲಿಗೆ ಅಂತ ಕೇಳ್ತಿರ್ತಾರೆ. ಆಗ ಆದಿಗೆ ಏನು ಹೇಳ್ಬೇಕಂತ ಗೊತ್ತಾಗದೆ ಅದು ಕಾಲೇಜ್ ಅಂತ ಹೇಳ್ತಾರೆ. ಕಾಲೇಜ್ ಹತ್ರ ಎಲ್ಲಪ್ಪ ಅಂತ ಕೇಳ್ತಿರ್ತಾರೆ, ತಡವರಿಸ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವರು, 8ನೇ ಮೈಲಿಗೆ 2 ಟಿಕೆಟ್ ಕೊಡಿ ಸರ್ ಅಂತ ಹೇಳ್ತಾರೆ. ಇದನ್ನ ಹೇಳದ್ಬಿಟ್ಟು ಇದೇನಪ್ಪ ಈ ಥರ ಮಾತಾಡ್ತೀಯಲ್ಲ ನೀನು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಏನಾದರೂ ನೀನು ಒಬ್ಬನ್ನೇ ಬಸ್ ಹತ್ತಿಸ್ಬಿಟ್ರೆ ಅದೋ ಗತಿ, ನಾವು ಅವಾಗ ಹಾಡು ಕೊಡಬೇಕಾಗುತ್ತೆ, ಹೆಸರು ಆದಿ ಕಾಣೆ ಆಗಿದ್ದಾನೆ, ಮಂಗನ ಥರ ಕೂತಿದ್ದಾರ ಮಾತಾಡ್ತಿರ್ತಾನೆ ಅಂತ ಹೇಳಬೇಕಾಗುತ್ತೆ ಅಷ್ಟೇ ಅಂತ ಹೇಳಿ ನಗ್ತಾ ಇರ್ತಾರೆ. ಆಗ ಆದಿಗೆ ಕೋಪ ಬರುತ್ತೆ. ಈ ಕಡೆ ವಿಮಲಾ ಅವರು ಗಿಡಕ್ಕೆಲ್ಲ ನೀರು ಹಾಕ್ತಿರ್ತಾರೆ. ಅಷ್ಟರಲ್ಲಿ ವಿಮಲಾ ಅವ್ರ ಅಕ್ಕ ಇದ್ದವರು ಬರ್ತಾರೆ. ಏನು ವಿಮಲಾ, ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಲ್ಲ ಅಕ್ಕ, ಮನೆ ಹತ್ರ ಗಿಡಗಳಿಗೆ ನೀರು ಹಾಕ್ತಾರೆ ಸರಿ, ಈ ಗಿಡಗಳೆಲ್ಲ ಕಾಣೋದೇ ಇಲ್ಲ ನೋಡು ಅಂತ ಹೇಳ್ತಾರೆ. ಆಗ ಅದೇ ಅವ್ರ ಚಿಕ್ಕಮ್ಮ ಇದ್ದವರು, ಹೌದು ವಿಮಲಾ, ಮನಸ್ಸು ಕೂಡ ಹಾಗೆಲ್ವಾ, ನಾವು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತೀವಿ, ಆದರೆ ಮನಸ್ಸಿಗಾಗಿರೋ ನೋವು ಯಾರಿಗೂ ಕಾಣಿಸಲ್ಲ ಅಂತ ಹೇಳ್ತಾರೆ. ಆಗ ವಿಮಲಾ ಅವರು, ಹೌದು ಅಕ್ಕ, ನನ್ನ ಪರಿಸ್ಥಿತಿನೂ ಕೂಡ ಅದೇ ಥರ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಆದಿ ಅವ್ರ ಚಿಕ್ಕಮ್ಮ ಇದ್ದವರು, ಅಲ್ಲ ವಿಮಲಾ, ನೀನೇ ನೋಡ್ದಲ್ಲ ಅವಳು ಎಷ್ಟು ಚಾಲಾಕಿ ಇದ್ದಾಳೆ ಅಂತ, ಆದಿನ ಬಸ್ಸಲ್ಲಿ ಕರ್ಕೊಂಡು ಹೋಗೇ ಬಿಟ್ಲು ಅಂತ ಹೇಳ್ತಾರೆ. ಆಗ ವಿಮಲಾ ಅವರು ಟರ್ನ್ ಮಾಡಿ ನೋಡ್ತಾರೆ. ಆಗ ಅಯ್ಯೋ, ಅದು ನಾನು ಆ ಥರ ಹೇಳಿಲ್ಲ ವಿಮಲಾ, ಅದೇನು ಅಂತಂದರೆ ನಮ್ಮ ಆದಿ ಎಷ್ಟು ಇನೋಸೆನ್ಸು, ಅಂಥದ್ರಲ್ಲಿ ಅವನನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಲಲ್ಲ ಹಿಂದೆನೇ ಅಂತ ಹೇಳಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ವಿಮಲಾ ಅವರು, ಮತ್ತಿನ್ನೇನಕ್ಕ ಮಾಡ್ತಾನೆ, ಅವ್ನು ತಾನೇ ಪಾಪ, ಅವನ ಪರಿಸ್ಥಿತಿ, ಅವನಿಗೆ ಯಾರು ತಾನೇ ಈ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ, ಅವನು ಯಾರಿಗೂ ಕೂಡ ಹೇಳ್ಕೊಳಕ್ಕಾಗದೆ ತುಂಬ ಒದ್ದಾಡ್ತಾನೆ ಅಂತ ಬೇಜಾರು ಮಾಡ್ಕೊಳ್ತಾರೆ. ಅಲ್ಲ ವಿಮಲಾ, ನೀನು ಈ ಥರ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ, ಇರು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಪಾವನಿ ಅವರಿಗೆ ಕಾಫಿನ ಮಾಡ್ಕೊಂಬರೋದಕ್ಕೆ ಹೇಳ್ತಾರೆ. ಈ ಕಡೆ ಲಕ್ಷ್ಮಿ ಮತ್ತು ಆದಿ ಇಬ್ಬರು ಕೂಡ ಬಸ್ಸಲ್ಲಿ ಬರ್ತಿರ್ತಾರೆ. ಆದಿಗಂತೂ ತುಂಬಾ ಕಷ್ಟ ಆಗ್ತಿರುತ್ತೆ. ಆಗ ಒಂದು ಸೀಟ್ ಕೂಡ ಖಾಲಿ ಆಗುತ್ತೆ. ಆಗ ಆದಿ ಅವರು ಕೂತ್ಕೊಂಡ್ಬಿಡ್ತಾರೆ. ಲಕ್ಷ್ಮಿ ಅವರು ಆದಿ ಅವ್ರನ್ನೇ ನೋಡ್ತಿರ್ತಾರೆ. ಅಷ್ಟರಲ್ಲಿ ಒಬ್ಬರು ವಯಸ್ಸಾಗಿರೋರು ಬಂದ್ಬಿಟ್ಟು, ಏನಪ್ಪ ಸೀಟ್ ಬಿಡ್ತೀಯಾ ಅಂತ ಕೇಳ್ತಾರೆ. ನಾನು ಇವಾಗ ತಾನೇ ಕೂತಿದ್ದೀನಿ, 2 ಸ್ಟಾಪ್ ಆಗಲೇ ಆಮೇಲೆ ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದವರು, ಅಲ್ಲ ಕಣಪ್ಪ, ಯಾಕಪ್ಪ ಈ ಥರ ಮಾಡ್ತಿದ್ಯಾ ನೀನು, ಹುಡುಗ ಇನ್ನು ವಯಸ್ಸಾದವ್ರಿಗೆ ಸೀಟ್ ಬಿಡೋದಕ್ಕಾಗಲ್ವ ಅಂತ ಒಬ್ರು ಮಾತಾಡ್ತಾರೆ. ಅಲ್ಲ, ಈ ಸೀಟು ವಯಸ್ಸಾದವ್ರಿಗಿಂತ ರಿಸರ್ವ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಆದಿ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು, ಕಂದ ಸ್ವಲ್ಪ ತಿರುಗಿ ನೋಡು ನೀನು ಅಂತ ಹೇಳ್ತಾರೆ. ಅಲ್ಲಿ ಹಿರಿಯ ಪುರುಷ ನಾಗರಿಕರಿಗೆ ಅಂತ ಬರೆದಿರುತ್ತೆ. ಆಗ ಆದಿ ಅವರು ಎದ್ದೇಳ್ತಾರೆ. ಆಗ ಆದಿ ಅವ್ರಿಗೆ ನಿಂತಿರ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿಬಿಡುತ್ತೆ. ಬೈ ಮಿಸ್ ಆಗಿ ಕಂಬಿನ ಇಟ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಒಂದು ಹೆಂಗ್ಸ್ ಶೋಲ್ಡರ್ ಮೇಲೆ ಕೈ ಹಾಕ್ಬಿಡ್ತಾರೆ. ಆಗ ಆ ಹೆಂಗ್ಸು ಅಪಾರ್ಥ ಮಾಡಿಕೊಂಡು, ನಾಚಿಕೆ ಆಗಲ್ವಾ, ಬರೀ ಇಂಥ ಪೊರ್ಕಿಗಳೇ ಇರೋದು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಆಗ ಅಲ್ಲಿದ್ದವರಂಥ ಹೆಂಗಸರೆಲ್ಲರೂ ಹೀಗೆ ಮಾತಾಡ್ತಿರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ಬೇಕು ಅಂತ ಹೇಳ್ತಿರ್ತಾರೆ. ಅಲ್ಲ, ನಮಗೆ ಆಫೀಸ್ಗೆ ಟೈಮ್ ಆಗುತ್ತೆ, ನೀವು ಇದೇ ಥರ ಮಾತಾಡಬೇಡಿ, ಮೊದಲು ಇತ್ಯರ್ಥ ಮಾಡಿ ಅಂತ ಇನ್ನೊಬ್ರು ಹೇಳ್ತಾರೆ. ಸರಿ ಆಯಿತು, ಹೆಂಗ್ಸ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳ್ತಾರೆ. ಆಗ ಆದಿಯವರು ನೋಡಿ, ಬೈ ಮಿಸ್ ಆಗಾಯಿತು, ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿಲ್ಲ ಅಂತ ಆದಿಯವರು ಹೇಳ್ತಾನೆ ಇರ್ತಾರೆ. ಆದರೆ ಅಲ್ಲಿರೋ ಜನ ಯಾರು ಕೂಡ ನಂಬ್ತಾನೆ ಇರೋದಿಲ್ಲ.
ಆಗ ಅಲ್ಲಿದ್ದವರೆಲ್ಲ ಹಾದಿಗೆ ಹೊಡೆಯೋದಕ್ಕೆ ಅಂತ ಬಂದುಬಿಡ್ತಾರೆ. ಆಗ ಸಡನ್ನಾಗಿ ಲಕ್ಷ್ಮಿ ಬಂದು ತಡೀತಾರೆ. ಅಲ್ಲಿದ್ದ ಹೆಂಗಸನು, ಯಾಕಮ್ಮ ನೀನು ಅದನ್ನೆಲ್ಲ ಬಂದು ತಡೀತಾ ಇದೆಯಲ್ಲ, ನೀನು ಯಾಕೆ ಅವ್ನ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಲಕ್ಷ್ಮಿಯವರು, ಯಾಕೆ ಅಂತಂದರೆ ಅವ್ನು ನನ್ನ ಗಂಡ, ಅದಕ್ಕೋಸ್ಕರ ಆ ದಿನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ, ಅವನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಆ ದಿನ ಕಾಪಾಡ್ಕೊಳ್ತಾರೆ. ಈ ಕಡೆ ಸಂಜೀವ ಮತ್ತು ಅಮೃತ ಇಬ್ಬರು ಕೂಡ ತೆಪ್ಪದಲ್ಲಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಮೃತ ಅವರು ಮಾತಾಡ್ತಾನೆ ತೆಪ್ಪದೊಳಗಿಂದ ನೀರೊಳಗಡೆ ಬಿದ್ದೋಗ್ಬಿಡ್ತಾರೆ. ಆಗ ಸಂಜೀವರು ಅಮೃತ ಅವರೇ ಅಂತ ಹೇಳ್ಬಿಟ್ಟು ಕಾಪಾಡಿಕೊಂಡು ಹೊರಗಡೆ ಕರ್ಕೊಂಡ್ಬರ್ತಾರೆ. ಅಮೃತ ಅವರು ಸಂಜಯ್ ಅವ್ರ ಹತ್ರ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಸಂಜೀವ ಮತ್ತು ಅಮೃತ ಅವರು ಕೂಡ ಒಂದು ಕಡೆ ಕೂತ್ಕೊಂಡು ಮಾತಾಡೋದಕ್ಕೆ ಅಂತ ಬರ್ತಾರೆ. ಆಗ ಅಮೃತ ಅವರು, ನೋಡಿ ಸಂಜೀವ್ ಅವರೇ, ನೀವು ನನ್ನ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿರೋದು, ನನಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ತಿರೋದು ನನಗೂ ಕೂಡ ಇತ್ತೀಚೆಗೆ ಇಷ್ಟ ಆಗ್ತಿದೆ ಅಂತ ಹೇಳಿಬಿಡ್ತಾರೆ. ನನಗೆ ಇಷ್ಟ ಇಲ್ಲ ನೀವು ಅಂತ ಹೇಳಬೇಕು ಅಂತ ಅಂದ್ಕೊಂಡಿರೋ ಅಮೃತ ಅವರು ಇದೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಸಂಜೀವ್ ಅವ್ರಿಗಂತೂ ಫುಲ್ ಖುಷಿಯಾಗುತ್ತೆ. ಅಮೃತ ಅವರು ತನ್ನ ಮನಸ್ಸಿನ ಪ್ರೀತಿನ ಸಂಜೀವ್ ಅವ್ರ ಹತ್ರ ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.